ದಾಂಪತ್ಯಕ್ಕೆ ಅಡ್ಡಿಪಡಿಸುವ ಅಥವಾ ಹೋರಾಟವನ್ನು ಉಂಟುಮಾಡುವ ಗ್ರಹಗಳು. ಕೇತುವು ಅಗಲಿಕೆಯನ್ನು ನೀಡುವ ಗ್ರಹವಾಗಿದೆ. ಕೇತು 7ನೇ ಮನೆ ಅಥವಾ ಅದರ ಅಧಿಪತಿಯ ಮೇಲೆ ಪ್ರಭಾವ ಬೀರಿದಾಗ ಸಂಗಾತಿಯು ಮದುವೆ ಅಥವಾ ವೈವಾಹಿಕ ಸಂತೋಷಗಳಿಂದ ದೂರವಿರಲು ಇಷ್ಟಪಡುತ್ತಾನೆ. ರಾಹುವನ್ನು ವೈದಿಕ ಜ್ಯೋತಿಷದಲ್ಲಿ ದೋಷಪೂರಿತ ಗ್ರಹವೆಂದು ಪರಿಗಣಿಸಲಾಗುತ್ತದೆ. ಇದು ಮೋಸ ಮತ್ತು ದುರ್ಬಲ ಸಂಬಂಧಗಳೊಂದಿಗೆ ವ್ಯವಹರಿಸುತ್ತದೆ. ಶುಕ್ರ, ಗುರು ಅಥವಾ 5 ಮತ್ತು 7ನೇ ಭಾವದೊಂದಿಗಿನ ಯಾವುದೇ ಸಂಬಂಧವು ಅಕ್ರಮ ಸಂಬಂಧಗಳು ಅಥವಾ ವಿವಾಹಿತರ ಸಂಬಂಧಗಳಿಂದಾಗಿ ಹಠಾತ್ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಶನಿಯು ಪಾಪಗಳಿಗೆ ಶಿಕ್ಷೆಗೆ ಕೊಡಲು ಹೆಸರುವಾಸಿಯಾದ ಗ್ರಹವಾಗಿದೆ. ಶನಿಯು ದುಃಖದ ಕಾರಕ ಮತ್ತು ನಿಧಾನವಾಗಿ ಚಲಿಸುತ್ತಾನೆ. ಅವನು ಶೀತ ಮತ್ತು ಕ್ರೂರ. ಶನಿಯು ಪ್ರಭಾವ ಬೀರುವ ಯಾವುದೇ ಮನೆಯ ಕಾರಕತ್ವಗಳನ್ನು ಮಹತ್ವ ವಿಳಂಬಗೊಳಿಸುತ್ತದೆ ಅಥವಾ ಫ್ರೀಜ್ ಮಾಡುತ್ತದೆ. ಅದು 7ನೇ ಅಥವಾ 12ನೇ ಮನೆಯ ಮೇಲೆ ಪ್ರಭಾವ ಬೀರಿದಾಗ ಅದು ವೈವಾಹಿಕ ಸಂತೋಷದಲ್ಲಿ ಗಮನಾರ್ಹ ವಿಳಂಬವನ್ನು ನೀಡುತ್ತದೆ. ಅಲ್ಲದೆ ಈ 12ನೇ ಮನೆಯು ಹಾಸಿಗೆ ಸುಖ ನಷ್ಟಗಳ ಕಾರಕವಾಗಿದೆ. ವೈವಾಹಿಕ ಸ್ಥಿತಿಯ ಸಂತೋಷವನ್ನು ನೀಡುವ ಶುಕ್ರ ಮತ್ತು ಗುರು ಸಹ ಆರೋಗ್ಯಕರ ದಾಂಪತ್ಯಕ್ಕಾಗಿ ಪರಿಶೀಲಿಸಲಾಗುತ್ತದೆ.